ಪ್ರತಿಯೊಬ್ಬ ತಂದೆ ತಾಯಿಗಳು ಹೆಣ್ಣು ಮಕ್ಕಳನ್ನು ಶಕ್ತಿಶಾಲಿಯಾಗಿ ಮತ್ತು ಆರೋಗ್ಯವಾಗಿ ಬೆಳೆಸಬೇಕು. ಯಾಕೆಂತಂದರೆ ಹೆಣ್ಣುಮಕ್ಕಳು ಒಂದು ಮಗುವಿಗೆ ಜನ್ಮ ಕೊಡಬೇಕಾದ್ರೆ ಅವರಿಗೆ ಬಹಳಷ್ಟು ಶಕ್ತಿ ಇರಬೇಕು. ಯಾವುದೇ ಹೆಣ್ಣುಮಕ್ಕಳು ಉತ್ತಮ ಪ್ರಜೆಗೆ ಜನ್ಮ ಕೊಡಬೇಕು. ಯಾವುದೇ ಹೆಣ್ಮಕ್ಕಳು ಶಕ್ತಿಶಾಲಿ ಮಗುವಿಗೆ ಜನ್ಮ ಕೊಡಬೇಕು. ಮಗು ಗರ್ಭಕೋಶದಲ್ಲಿ ಇದ್ದಾಗ ತಾಯಿಯ ದೇಹ ಶಕ್ತಿಯನ್ನು ಹೀರ್ಕೊಂಡು ಅದು ಬೆಳೀತದೆ. ಅಂಥ ಸಮಯದಲ್ಲಿ ತಾಯಿ ತುಂಬ ಶಕ್ತಿಶಾಲಿಯಾಗಿರಬೇಕು. ಇದನ್ನು ಗಮನದಲ್ಲಿಟ್ಕೊಂಡು ಪ್ರತಿಯೊಬ್ಬ ತಂದೆ ತಾಯಿ ಹೆಣ್ಮಕ್ಕಳಿಗೆ ತುಂಬ ಶಕ್ತಿ ಮತ್ತು ಆರೋಗ್ಯ ಇರೋ ಥರ ಬೆಳೆಸಬೇಕು. ಹೆಣ್ಣುಮಕ್ಕಳನ್ನ ಓದಿಸೋದು ಮುಖ್ಯ ಅಲ್ಲ, ಹೆಣ್ಣುಮಕ್ಕಳ ಆರೋಗ್ಯ ಭಾಳ ಮುಖ್ಯ. ಹೆಣ್ಣುಮಕ್ಕಳು ಬಲಶಾಲಿಯಾಗಿರಬೇಕು, ಶಕ್ತಿಶಾಲಿಯಾಗಿರಬೇಕು, ಆರೋಗ್ಯವಾಗಿರಬೇಕು. ಅದಕ್ಕೆ ಬೇಕಾದಂತಹ ಜ್ಞಾನ ವಿಜ್ಞಾನ ತಂದೆ ತಾಯಿಗಳಿಗೆ ಗೊತ್ತಿರಬೇಕು. ಯಾವುದೇ ಕಾರಣಕ್ಕೂ ಹೆಣ್ಣುಮಕ್ಕಳನ್ನು ಶಕ್ತಿ ನಾಶ ಮಾಡಿಕೊಂಡು ಬೆಳೆಸಬೇಡ್ರಿ. ಹೆಣ್ಣುಮಕ್ಕಳು ಶಕ್ತಿ ನಾಶ ಮಾಡ್ಕೋಬಾರ್ದು. ಆಮೇಲೆ ತಂದೆ ತಾಯಿಗಳು ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ, ಇನ್ನೂ ಒಂದು 3 ತಿಂಗಳು 6 ತಿಂಗಳು ವರ್ಷ ಆಗಿರುತ್ತೆ ಹುಟ್ಟಿ. ಅವರೆದುರಿಗೆ ತಪ್ಪು ಮಾಡಬೇಡ್ರಿ. ಅವು ನೆನಪಿಟ್ಕೊತವೆ, ನೆನಪಿಟ್ಕೊಂಡು ಅವು ಅದೇ ಥರ ಮಾಡ್ತವೆ. ಅದು ಏನು ಮಾಡಿದರೂ ಹೋಗೋದಿಲ್ಲ, ಅಳ್ಸೋಕ್ಕಾಗೋದಿಲ್ಲ. ಅವನ್ನೆಲ್ಲ ಕಲ್ಲಿನ ಮೇಲೆ ಕೆತ್ತಿದರೆ ಹೆಂಗಿರುತ್ತೋ ಹಂಗಿರುತ್ತೆ. ಚಿಕ್ಕ ಮಕ್ಕಳೆದುರಿಗೆ ತಪ್ಪು ಮಾಡಬೇಡ್ರಿ ತಂದೆ ತಾಯಿಗಳು. ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತ ಯಾಕೆ ಹೇಳಿದ್ದಾರೆ ಅಂದರೆ, ಎಲ್ಲರೂ ಒಟ್ಟಿಗೆ ಬಾಳಿದರೆ ನಿಮಗೆ ಪ್ರೈವೇಸಿ ಸಿಗುತ್ತೆ. ಮಕ್ಕಳನ್ನ ಆಟ ಆಡ್ಸೋಕ್ಕೆ ಜನ ಇರ್ತಾರೆ. ಮಕ್ಕಳು ಚಿಕ್ಕವರಿದ್ದಾರೆ, ಏನು ಗೊತ್ತಾಗಲ್ಲ ಅಂತ ತಿಳ್ಕೊಬೇಡ್ರಿ. ಆಗ ತಾನೇ ಹುಟ್ಟಿದ ಮಗು ಕೂಡ ನೋಡಿದರೆ ಅದನ್ನು ನೆನಪಿನಲ್ಲಿ ಇಟ್ಕೊಳುತ್ತೆ. ತಂದೆ ತಾಯಿಗಳು ಹೆಣ್ಣು ಮಕ್ಕಳನ್ನು ತುಂಬ ಶಕ್ತಿಶಾಲಿಯನ್ನಾಗಿ ಬೆಳೆಸಬೇಕು. ಮದುವೆ ಆಗೋದಕ್ಕಿಂತ ಮುಂಚೆ ಹೆಣ್ಣುಮಕ್ಕಳು ಆರೋಗ್ಯ ಮತ್ತು ಶಕ್ತಿಶಾಲಿಯಾಗಿರಬೇಕು. 25 ವರ್ಷದ ತನಕ ಹೆಣ್ಣುಮಕ್ಕಳು ದೇಹ ಬೆಳವಣಿಗೆ, ಬುದ್ಧಿ ಬೆಳವಣಿಗೆ ಆಗ್ತಾ ಇರುತ್ತೆ. ಅವರು 25 ವರ್ಷದ ತನಕ ಯಾವುದೇ ಒಂದು ಮಗುವಿಗೆ ಜನ್ಮ ಕೊಡೋದಕ್ಕೆ ಅವರು ಯೋಗ್ಯವಾಗಿ ಇರೋದಿಲ್ಲ. ನೀವು ಚಿಕ್ಕ ವಯಸ್ಸಿಗೆ ಮದುವೆ ಮಾಡಬೇಡ್ರಿ ಮಕ್ಕಳಿಗೆ. 25 ವರ್ಷ ಆಗೋವರೆಗೂ ಮದುವೆ ಮಾಡಬೇಡ್ರಿ ಮಕ್ಕಳಿಗೆ. ಯಾಕೆ ಅಂತಂದರೆ ಆ ಹುಟ್ಟ ಮಗು ಸತ್ಪ್ರಜೆಯಾಗಿ ಹುಟ್ಟಲ್ಲ, ಶಕ್ತಿಶಾಲಿ ಮಗುವಾಗಿ ಹುಟ್ಟಲ್ಲ, ಒಳ್ಳೆ ಮಗುವಿಗೆ ಜನ್ಮ ಕೊಡಲ್ಲ. ಗಂಡಾಗಲಿ ಹೆಣ್ಣಾಗಲಿ 25 ವರ್ಷದ ತನಕ ಶಕ್ತಿ ಸಂಪಾದನೆ ಮಾಡಬೇಕು. 25 ವರ್ಷ ಆದಮೇಲೆ ಒಂದು ಮಗುವಿಗೆ ಜನ್ಮ ಕೊಡಬೇಕು. ಈ ಒಂದು ಗಮನವನ್ನು ದೃಷ್ಟಿಯಲ್ಲಿಟ್ಕೊಂಡು ನೀವು ಹೆಣ್ಣುಮಕ್ಕಳಿಗೆ ಶಕ್ತಿಶಾಲಿಯನ್ನಾಗಿ ಬೆಳೆಸ್ರಿ, ಆರೋಗ್ಯವಂತರನ್ನಾಗಿ ಬೆಳೆಸ್ರಿ.